ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾನು ನಿಮ್ಮ ಪದ್ಮ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ದಿನ ನಾನು ಬಾಗ ಬೀಚ್ ವಿಡಿಯೋನ ಶೇರ್ ಮಾಡ್ಕೊಂತ ಇದ್ದೀನಿ. ಹಾಗೆ ಶೇರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ನನಗೆ ಗೊತ್ತಿರುವಂತ ಅಂದ್ರೆ ನಾನು ತಿಳ್ಕೊಂಡಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಿಮ್ ಮುಂದೆ ಬಂದ್ಬಿಟ್ಟು. ನಾವು ಇಲ್ಲಿ ನಮ್ಮೂರಿಂದ ಹಿಡಿದು ತುಮಕೂರುವರೆಗೂ ಜರ್ನಿ ವಿಡಿಯೋನ ಮತ್ತೆ ತುಮಕೂರಿಂದ ಹಿಡಿದು ವಾಸ್ಕೋ ಡಿ ಗಾಮಾ ಅಲ್ಲಿವರೆಗೂ ಜರ್ನಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಡೈರೆಕ್ಟ್ ಈಗ ತುಮಕೂರಿಂದ ವಾಸ್ಕೋ ಡಿ ಗಾಮಾಗೆ ನಾವು 1 ವೀಕ್ ಮುಂಚೆನೆ ಇದು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು. ಅಂದ್ರೆ ನಾವೊಂದು ಪ್ಯಾಕೇಜ್ ಅಲ್ಲಿ ಅಲ್ವಾ ಹೋಗಿದ್ದು, ಹಾಗಾಗಿ ಸೊ ಏನೇನೆಲ್ಲ ಆಯ್ತು ಏನು ಅಲ್ಲಿವರೆಗೂ ಹೋಗೋ ತನಕ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂತ ಇದೀನಿ. ಯಾಕಂದ್ರೆ ಹೊಸದಾಗಿ ನಾವು ಈಗ ಗೋವಾ ಹೋಗ್ತಿದೀವಿ ಅಂದ್ಮೇಲೆ ಸೊ ನಮ್ಗೆ ಏನು ಗೊತ್ತಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಅನ್ನೋದ್ರಿಂದ ಇದ್ರೆ ಹೊಸದಾಗಿ ಹೋಗೋರ್ಗು ಇಲ್ಲ ಈ ತರ ಪ್ಯಾಕೇಜ್ ಅಲ್ಲಿ ಹೋಗೋರ್ಗು ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಹಾಗೆ ನಾವು ತುಮಕೂರಿಂದ ಡೈರೆಕ್ಟ್ ವಾಸ್ಕೋ ಡಿ ಗಾಮಾ ಇಳಿದ್ಬಿಟ್ಟು ಸೊ ಅಲ್ಲಿ ನಾವು ಇಳಿದ ತಕ್ಷಣ ಟ್ಯಾಕ್ಸಿ ಆಗಿರ್ಬೋದು, ಸೊ ಇಲ್ಲ ನಮ್ಗೆ 2 ವೀಲರ್ ರೆಂಟ್ 4 ವೀಲರ್ ರೆಂಟ್ ಈ ರೀತಿ ಎಲ್ಲಾನು ಸಿಗ್ತಾ ಇರುತ್ತೆ. ನಾವು ಪ್ಯಾಕೇಜ್ ಅಲ್ಲಿ ಅಲ್ವಾ ಹೋಗಿದ್ದು, ಹಾಗಾಗಿ ಅವರೇ ನಮ್ಮನ್ನ ಬಸ್ ಅಲ್ಲಿ ಕರ್ಕೊಂಡೋದ್ರು ಡೈರೆಕ್ಟ್. ಸೊ ನಾವಲ್ಲಿ ಇಳಿದ ತಕ್ಷಣ ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ನಾವಲ್ಲಿ ಬಸ್ ಹತ್ತಿದ್ದು. ನಾರ್ಮಲ್ ಈಗ ನಮ್ಗೆ ಯಾವ ರೀತಿ ಇರುತ್ತೋ ಬಸ್ಸಸ್ ಆ ತರ ಫೆಸಿಲಿಟಿ ಇರುತ್ತೆ, ಆದ್ರೆ ಸ್ವಲ್ಪ ಓಲ್ಡ್ ಬಸ್ ತರ ಹಳೆ ಬಸ್ಗಳಿರುತ್ತಲ್ಲ. ಸೊ ನಮ್ ಕಡೆ ಒಂದು ಇದು ನಾರ್ಮಲ್ ಬಸ್ಸಸ್ ಸಿವಿಲ್ ಬಸ್ಸಸ್ ಇರ್ತಾವಲ್ಲ ಆ ತರ, ಸೊ ಪ್ರೈವೇಟ್ ಗಾಡಿಗಳು ಅಂತಾರಲ್ಲ, ಸೊ ಆ ತರ ಬಸ್ಸಸ್ ಹಳೆ ಗಾಡಿಗಳಿದ್ವು. ಸೊ ಅಲ್ಲಿಂದ ನಾವು ವಾಸ್ಕೋ ಡಿ ಗಾಮಾದಿಂದ ಹಿಡಿದು ಡೈರೆಕ್ಟ್ ಪಣಜಿಗೆ ಹೋದ್ವಿ. ಸೊ ಪಣಜಿಗೆ ಹೋಗ್ಬೇಕು. ನೆಕ್ಸ್ಟ್ ನಾವು ಪಣಜಿಯಿಂದ ನೆಕ್ಸ್ಟ್ ಬಸ್ನ ನಾವು ಚೇಂಜ್ ಮಾಡಿದ್ದು. ಸೊ ಯಾರೇ ಬಂದ್ರು ಪಣಜಿಗೆ ಬಂದು ಹೋಗ್ಬೇಕಂತೆ ಆ ಕಡೆ ಗೋವಾ, ಅಂದ್ರೆ ನಾವು ಈ ಕಡೆ ಪ್ಲೇಸಸ್ ಎಲ್ಲ ನೋಡೋದಕ್ಕೆ. ಹಾಗಾಗಿ ನಾವು ಪಣಜಿಗೆ ಬಂದ್ಬಿಟ್ಟು ನೆಕ್ಸ್ಟ್ ನಾವು ಇದು ಬಾಗ ಬೀಚ್ ಬಸ್ನ ಹತ್ತಿದ್ದು. ಇನ್ನೊಂದು ನಾವೀಗ ಏನು ಗೊತ್ತಿಲ್ಲ, ಸೊ ನಮ್ಗೆ ಡೈರೆಕ್ಟ್ ನಾವು ಗೋವಾ ಹೋಗ್ತಿದೀವಿ ಅಂತ ಅಂದ್ರೆ ತುಂಬಾ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಪ್ರಾಬ್ಲಮ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ, ಸೊ ನಮ್ಗೆ ಅಲ್ಲಿ ಏನು ಪ್ಲೇಸಸ್ ಯಾವ್ದು ನೋಡ್ಬೇಕು ಏನು ಅಂತ ನಮ್ಗೇನು ಗೊತ್ತಿರಲ್ಲ. ಈಗ ನಮ್ಗೆ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ನ ಈಗ ಸಪ್ರೇಟ್ ಆಗಿ ಹೋಗಿ ಬನ್ನಿ ಅಂದ್ರೆ ನಮ್ಗೆ ಅಲ್ಲೇ ಪ್ಲೇಸಸ್ ಆಗಿರ್ಬೋದು ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಈ ತರ ಒಂದು ಪ್ಯಾಕೇಜ್ ಅಲ್ಲಿ ಹೋದ್ರೆ ಪ್ರತಿಯೊಂದು ಪ್ಲೇಸಸ್ ಅವರೇ ತೋರ್ಸ್ಕೊಂಡ್ ಬರ್ತಾರೆ. ಹಾಗೆ ನಾವು ಬುಕ್ ಮಾಡ್ಕೊಂಡಿರ್ತೀವಲ್ಲ, ಮುಂಚೆನೆ ಅವರು ಬುಕ್ ಮಾಡಿರ್ತಾರೆ ಬಸ್ಸಸ್. ನಾವೀಗ ವಾಸ್ಕೋ ಡಿ ಗಾಮಾದಿಂದ ಹಿಡಿದು ಯಾವ್ದು ಬಾಗ ಬೀಚ್ಗೆ ಹೋಗಿದ್ದು. ಬಾಗ ಬೀಚ್ ಅಲ್ಲೇ ಅವರು ರೂಮ್ ನಮ್ಗೆ ಮಾಡ್ಕೊಟ್ಟಿದ್ದು ಫೆಸಿಲಿಟಿ ಎಲ್ಲಾನು. ಹಾಗೆ ಆ ರೂಮ್ ಹತ್ರನೇ ನಾವು ಇನ್ನೊಂದು ಸ್ವಲ್ಪ ವಾಕೇಬಲ್ ಹೋದ್ರೆ ಬಸ್ ಸ್ಟಾಪ್ಗೆ, ಸೊ ಅಲ್ಲಿಗೆ ಬರುತ್ತೆ ಡೈಲಿ ಬಸ್ ಬರೋದು ಅಲ್ಲಿಗೆ. ಅಲ್ಲಿ ಬಂದ್ಬಿಟ್ಟು ಪಿಕಪ್ ಅಂಡ್ ಡ್ರಾಪ್, ಸೌತ್ ಗೋವಾ ನಾರ್ತ್ ಗೋವಾ ಎಲ್ಲ ತೋರಿಸ್ಕೊಂಡ್ ಬಂದು ಡೈಲಿ. ಸೊ ನಮ್ಗೆ 3 ಡೇಸ್ ಆ ರೀತಿ ಪಿಕಪ್ ಅಲ್ಲೇ ಅವರೇ ಪಿಕಪ್ ಮಾಡೋರು, ಮತ್ತೆ ಅವರೇ ಬಂದ್ಬಿಟ್ಟು ಡ್ರಾಪ್ ಮಾಡಿ ಹೋಗೋರು. ಡೈರೆಕ್ಟ್ ನಾವು ರೂಮ್ಗೆ ಹೋಗ್ತಾ ಇದ್ವಿ. ಸೊ ಈ ರೀತಿ ನಾವು ಈ 7000 ಅಲ್ಲೇ ತುಂಬಾ ಪ್ಲೇಸಸ್ ಎಲ್ಲ ನೋಡಿದ್ವಿ. ಹಾಗೆ ಊಟದ ಖರ್ಚು ಪ್ರತಿಯೊಂದು ಟ್ರೈನ್ ಟಿಕೆಟ್ ಇಂದ ಹಿಡಿದು ಪ್ರತಿಯೊಂದು ಅವ್ರದೇನೆ. ಸೊ 7000 ವರ್ತ್ ಅಂತ ಅನ್ನಿಸ್ತು ನನ್ಗೆ. ಯಾಕಂದ್ರೆ ಏನೇ ಒಂದು ಅಲ್ಲಿ ನಾವು ಊಟ ಮಾಡಿದ್ವಲ್ಲ, ಒಂದು ಚಿತ್ರಾನ್ನ ತಗೊಳ್ಳಿಲ್ಲ ಕೊನೆದಾಗಿ, ಅದನ್ನು 250 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ ಟೈಮ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು, 1 ಡೇಗಲ್ಲ, 1 ಟೈಮ್ಗೆ. ನಾವೀಗ ಬೆಳಿಗ್ಗೆ ತಿನ್ಬೇಕಂದ್ರೆ 250, ಮಧ್ಯಾಹ್ನ ತಿನ್ಬೇಕಂದ್ರೆ 250 ಆ ರೀತಿ. ಸೊ ಹಂಗೆ ಒಂದು ದಿನಕ್ಕೇನೆ ನಮ್ಗೆ ಮೇನ್ ಹೇಳ್ಬೇಕಂದ್ರೆ ನಮ್ಗೆ ಅಲ್ಲಿ ಕಡಿಮೆಗೆ ಸಿಗೋದಂದ್ರೆ ಡ್ರಿಂಕ್ಸ್ ಮಾತ್ರ. ಸೊ ಅದೊಂದು ಬಿಟ್ಟು ಇನ್ನು ಪ್ರತಿಯೊಂದು ಕಾಸ್ಟ್ ಜಾಸ್ತಿನೇ ಇರುತ್ತೆ, ನಾವೇನೇ ತಗೊಂಡ್ರು ಕಾಸ್ಟ್ ಇರುತ್ತೆ. ಹಾಗಾಗಿ ಇದೊಂದು ಪ್ಯಾಕೇಜ್ ಅಲ್ಲಿ ಹೋಗಿದ್ದಕ್ಕೆ ನಿಜ ತುಂಬಾ ಕಡಿಮೆ ಅನ್ನಿಸ್ತು ಅಮೌಂಟ್ ಅನ್ನೋದು. ಯಾಕಂದ್ರೆ ನಾವೀಗ 3 ಡೇಸ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ಲಿ. ಸ್ಪೆಂಡ್ ಮಾಡ್ಬೇಕು ಅಂದ್ರೆ ರೂಮ್ಗೆ ರೆಂಟ್ ಅನ್ನೋದೇ ಬಹಳ ಆಗುತ್ತೆ, ಅದರಲ್ಲಿ ಫುಡ್. ಸೊ ಇದೆರಡು ನೋಡ್ಕೊಂಡು ಇನ್ನೊಂದು ನಮ್ಗೆ ಪ್ಲೇಸಸ್ ಗೊತ್ತಾಗಲ್ಲ ಯಾವ್ದು ನೋಡ್ಬೇಕು ಏನಂತ. ಸಪ್ರೇಟ್ ಆಗಿ ನಾವು ಹೋಗಿದ್ದು ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಾನು ಹೇಳ್ತಾ ಇದ್ದೀನಿ. ಸೊ ಓಕೆ, ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಹೋಗ್ಬೋದು. ಸೊ ನಾನು ಹೇಳ್ತಾ ಇರೋದು ಈ ಪ್ಯಾಕೇಜ್ ಅಲ್ಲಿ ಹೋಗಿದ್ದಕ್ಕೆ ನಮ್ಗೆ ಕಡಿಮೆ ಆಯ್ತು ಅಂತ ಅಷ್ಟೇನೆ. ಸೊ ಆ ರೀತಿ ಅಲ್ಲಿಂದ ನಮ್ಗೆ 3 ಡೇಸ್ ಅದು ನೋಡ್ಕೊಂಡು ಬೀಚಸ್ ಎಲ್ಲ ತೋರಿಸ್ಕೊಂಡು ನಮ್ಗೆ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಬಂದ್ರು. ತುಂಬಾ ಚೆನ್ನಾಗಿತ್ತು ಟ್ರಿಪ್ ಅನ್ನೋದು. ಹಾಗಾದ್ರೆ ಇವತ್ತು ಇಷ್ಟು ನಾನು ತಿಳ್ಕೊಂಡಿರುವಂತ ಇನ್ಫಾರ್ಮೇಶನ್. ಯಾಕಂದ್ರೆ ನಾವು ಸಪ್ರೇಟ್ ಡೈರೆಕ್ಟ್ ಹೋಗ್ಬಿಡ್ತೀವಿ ಅಂದ್ರೆ ಅಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಪ್ಯೂರ್ ಆಗಿ ಬರ್ಬೇಕು, ಪಕ್ಕ ಲ್ಯಾಂಗ್ವೇಜ್ ಬರ್ಬೇಕು. ಸೊ ನಾವು ಹೋಗ್ಬಿಟ್ಟು ಮೇಂಟೈನ್ ಮಾಡ್ತೀವಿ, ಆ ರೀತಿ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಗೆ ಅವರೇ ಟ್ರಾವೆಲಿಂಗ್ ಅವರೇ ನಮ್ಮನ್ನ ಕರ್ಕೊಂಡು ಹೋಗಿರೋದ್ರ ಪ್ಯಾಕೇಜ್ ಅವರೇ. ಸೊ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡು ಬಂದ್ರು. ಸೊ ಆ ತರ ಪ್ರಾಬ್ಲಮ್ ಏನಾಗಿಲ್ಲ. ಮೇನ್ ಲ್ಯಾಂಗ್ವೇಜ್ ಬರ್ಬೇಕು, ಮೇನ್ ಹಿಂದಿ ಬರ್ಲೇಬೇಕು ಪಕ್ಕ. ಸೊ ನಾವು ಕನ್ನಡ ಇದೆಲ್ಲ ಮೇಂಟೈನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಯಾಕಂದ್ರೆ ಅಲ್ಲಿ ಕಾಸ್ಟ್ ನಮ್ಗೆ ಅರ್ಥ ಆಗಲ್ಲ ಅವ್ರು ಹೇಳೋದು, ಸೊ ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ನಾವು ಅದಕ್ಕೆ ಬಾಗ ಬೀಚ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ರೂಮ್ ನಮ್ಗೆ ಕೊಟ್ಟಿದ್ದು. ಸೊ ಅಲ್ಲಿಗೆ ನಾನು ಎಂಡ್ ಮಾಡಿದೆ ರೂಮ್ಗೆ ಹೋಗ್ಬಿಟ್ಟು. ಸೊ ಇವತ್ತು ನಾವು ಬಾಗ ಬೀಚ್ಗೆ ಹೋಗ್ತೀವಿ. ಅಲ್ಲಿ ವಿಡಿಯೋನ ಎಲ್ಲ ಶೇರ್ ಮಾಡ್ಕೊಂತೀವಿ. ನೋಡಿ, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ ವೇಳೆ ಈ ತರ ಪ್ಯಾಕೇಜ್ ಅಲ್ಲಿ ಹೋಗೋದು, ಸೊ ತುಂಬಾ ಕಡಿಮೆ ಕಾಸ್ಟ್ ಅಲ್ಲೇ ನಾವು ಗೋವಾ ಟ್ರಿಪ್ ಎಲ್ಲ ನೋಡ್ಕೊಂಡ್ ಬರ್ಬೋದು ಆರಾಮಾಗಿ. ಸೊ ನಾನ್ ಅಂದ್ಕೊಂಡಿದ್ದೆ ಮಿನಿಮಮ್ ಅಂದ್ರೂ 1 ಪರ್ಸನ್ಗೆ ನಾವು ಸಪರೇಟ್ ಆಗಿ ಹೋಗ್ತೀವಿ ಅಂದ್ರೂ ಒಂದು 15K ಆದ್ರೂ ಬೇಕಾಗುತ್ತೆ ಅಮೌಂಟ್. ಸೊ ನಾವ್ ಎಷ್ಟೇ ಲಿಮಿಟ್ ಅಲ್ಲಿ ಖರ್ಚು ಮಾಡ್ತೀವಿ ಅಂದ್ರೂ ಅಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು 15K ಆದ್ರೂ ನಮ್ಗೆ ಖರ್ಚು ಬರುತ್ತೆ. ಸೊ ನನ್ಗೆ 7K ವರ್ತ್ ಅನ್ನಿಸ್ತು. 1 ಪರ್ಸನ್ಗೆ ಬಂದ್ಬಿಟ್ಟು 1 ಹೆಡ್ಗೆ ಬಂದು 7K ಆಗುತ್ತೆ. ಸೊ ನಾವು ಇಬ್ರು ಹೋಗಿರೋದ್ರಿಂದ 14K ಈ ರೀತಿ. ಸೊ ಹಂಗೆ
ರೂಮ್ದು ಅವ್ರದೇ ಫುಡ್ಡಿಂದ ಹಿಡಿದು ರೂಮಿಂದ ಹಿಡಿದು ಟ್ರಾವೆಲಿಂಗ್ ಎಲ್ಲ ಪ್ರತಿಯೊಂದು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಾವು ಡೈರೆಕ್ಟ್ 7K ಪೇ ಮಾಡಿಬಿಟ್ರೆ ಸಾಕು. ಇನ್ನು ಪ್ರತಿಯೊಂದು ನಾವು ಬಂದು ಮೇಯ್ನು ನಾವು ತುಮಕೂರು ಸೇರೋ ತನಕ ಇನ್ನೆಲ್ಲ ಅವ್ರದೇ ಇರುತ್ತೆ. ಇನ್ನು ಎಕ್ಸ್ಟ್ರಾ ನಿಮಗೆ ಬೇಕಾದ್ರೆ ನೀವು ಶಾಪಿಂಗ್ ಮಾಡ್ಕೋಬಹುದು. ಸೊ ಆ ಥರ ಆದರೆ ನೀವು ಎಕ್ಸ್ಟ್ರಾ ಅಮೌಂಟ್ ತಗೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನೆ. ಸೊ ಇಷ್ಟು ಅವ್ರ ಪ್ಯಾಕೇಜಲ್ಲಿ 7K ಕೊಟ್ಬಿಟ್ರೆ ಇಷ್ಟೆಲ್ಲ ತೋರಿಸ್ಕೊಂಡು ಬರ್ತಾರೆ. ನಾನು ಇನ್ನೂ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಪ್ಲೇಸ್ ನೋಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋ ದಿನಗಳಲ್ಲಿ ವಿಡಿಯೋನ ಡೈಲಿ ಒಂದೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಫುಲ್ ಆಗಿ ನೀವು ನೋಡಿದ್ರೆ ನಿಮಗೂ ಒಂದು ಅರ್ಥ ಆಗುತ್ತೆ. ಸೊ ಯಾವ್ಯಾವ ಥರ ಪ್ಲೇಸಸ್ ಏನು ಎತ್ತ ಅನ್ನೋದೆಲ್ಲನೂ. ಅದಕ್ಕೋಸ್ಕರ ಚಿಕ್ಕ ಇನ್ಫಾರ್ಮೇಶನ್, ನನಗೆ ಗೊತ್ತಿರುವಂಥ ಇನ್ಫಾರ್ಮೇಶನ್ ಕೊಡೋಣ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಾಯಿತು ನಮ್ಮ ಟ್ರಿಪ್, ಗೋವಾ ಟ್ರಿಪ್ ಎಲ್ಲಾನು. ಹಾಗೆ ನೋಡ್ತಾ ಇರಿ. ಸೊ ಇವತ್ತಿನ ವಿಡಿಯೋ ನಾವು ಬಾಗಾ ಬೀಚ್ದು ಶೇರ್ ಮಾಡ್ಕೊತಾ ಇದ್ದೀನಿ. ನಾಳೆಯಿಂದ ಇನ್ನೊಂದೊಂದೊಂದು ವಿಡಿಯೋನೇ ಬರ್ತಾ ಇರುತ್ತೆ. ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಗೋವಾ ವಿಡಿಯೋಸ್ ಎಲ್ಲ ಬರ್ತವೆ. ಇನ್ನೊಂದು 3-4 ಡೇಸ್ ಹಿಡಿಯುತ್ತೆ. ಸೊ ಪ್ರತಿಯೊಂದು ಪ್ಲೇಸ್ಗೆ ಹೋಗಿರೋದೆಲ್ಲ ನಾನು ಎಡಿಟ್ ಮಾಡಿ ಇನ್ನೂ ಶೇರ್ ಮಾಡ್ಕೋಬೇಕಲ್ಲ. ಹಾಗಾಗಿ ಪ್ರತಿ ದಿನಾನು ಇನ್ಮೇಲೆ ಅದು ಮುಗಿಯೋ ತನಕ ಇನ್ನು ಡೇ ಬೈ ಡೇ ಅದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಬಾಗಾ ಬೀಚ್ಗೆ ಹೋಗಿರೋದು. ತಪ್ಪದೆ ನೋಡ್ತಾ ಇರಿ, ಮಿಸ್ ಮಾಡ್ದೇನೆ ಕೊನೆಯ ತನಕನು. ರೂಮಿಂದ ನಾವು ರೆಡಿ ಆಗ್ಬಿಟ್ಟು ಈ ತರ ಡ್ರೆಸ್ ಹಾಕಿದೀನಿ. ಇದು ನಾನು ಯಾವ್ಯಾವ ಔಟ್ಫಿಟ್ ಎಲ್ಲಿ ಹಾಕಿದ್ದೆ ಅನ್ನೋದೆಲ್ಲ ನಾನು ಕೊನೆಯದಾಗಿ, ಅಂದ್ರೆ ಈ ವ್ಲಾಗ್ಸ್ ಎಲ್ಲ ಮುಗಿದ್ಮೇಲೆ ವಿಡಿಯೋಸ್ ಎಲ್ಲ ಗೋವಾ ಟ್ರಿಪ್ ಇಂದು ನಾನು ಕೊನೆಯದಾಗಿ ನಿಮ್ಗೆಲ್ಲ ಹೇಳ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಈ ಡ್ರೆಸ್ಸಸ್ ಎಲ್ಲ ಔಟ್ಫಿಟ್ ಎಲ್ಲ ಎಲ್ಲಿ ತಗೊಂಡ್ರಿ ನೀವು ಅಂತ ಹೇಳ್ಬಿಟ್ಟು. ಸೊ ನಾನು ಎಲ್ಲೆಲ್ಲಿ ತಗೊಂಡೆ ಏನು ಅನ್ನೋದು ಇನ್ಫಾರ್ಮೇಶನ್ ಎಲ್ಲ ಒಂದು ಸಪರೇಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಡ್ರೆಸ್ ನಾನು ಹೇಳ್ತಾ ಹೋಗಕ್ಕಾಗಲ್ಲ. ಒಂದೇ ವಿಡಿಯೋದಲ್ಲಿ ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಡೈರೆಕ್ಟ್ ರೂಮಿಂದ ನಾವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೊ ಇಲ್ಲಿಂದ ಹೊರಟ್ವಿ ಈಗ ಬಾಗಾ ಬೀಚ್ಗೆ ಅಂತ ಹೇಳ್ಬಿಟ್ಟು. ಸುಮಾರು ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ ರೂಮ್ಗೂ ಮತ್ತೆ ಬೀಚ್ಗೂ, ಅಷ್ಟು ಹತ್ರ ಇತ್ತು. ಸೊ ಹಾಗಾಗಿ ಅಲ್ಲಿಂದ ನಡ್ಕೊಂಡು ಬರ್ತಾ ಇದೀವಿ ಈಗ ಒಬ್ರಿಗೊಬ್ರು ಮಾತಾಡ್ತಾ. ಹಾಗೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲೆಲ್ಲ ಅಂಗಡಿಗಳೆಲ್ಲ ಇಟ್ಟಿರ್ತಾರೆ, ಬಟ್ಟೆ ಅಂಗಡಿಗಳು ಮತ್ತೆ ಟ್ಯಾಟೂ. ಸೊ ಅದೆಲ್ಲ ಇರುತ್ತೆ ಈ ಕಡೆ. ಟ್ಯಾಟೂ ಹಾಕ್ಸೋರೆಲ್ಲ ಟ್ಯಾಟೂನು ಹಾಕ್ಸ್ತಾ ಇರ್ತಾರೆ. ಆದ್ರೆ ನಾವೇನು ಹಾಕ್ಸಕ್ ಹೋಗಿಲ್ಲ. ಸೊ ಇಲ್ಲಿ ಬಟ್ಟೆ ಶಾಪ್ಸ್ ಅಂತೆ, ನಿಮ್ಗೆ ಏನೇನೆಲ್ಲ ಐಟಮ್ಸ್ ಬೇಕಲ್ಲೆಲ್ಲ ಇರುತ್ತೆ. ಇಲ್ಲಿ ಟ್ಯಾಟೂ ಅಂಗಡಿ ಇತ್ತಲ್ಲ, ಸೊ ಅದೊಂದು ಟ್ಯಾಟೂದು. ಅಲ್ಲಿಂದ ಈಗ ಎಂಟ್ರಿ ಆದ್ವಿ ನೋಡಿ ಬಾಗಾ ಬೀಚ್ಗೆ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಏನ್ ಸೌಂಡ್ ಬರ್ತಾ ಇತ್ತು ಅಂದ್ರೆ, ನಾನ್ ಏನಿದು ಸೌಂಡ್ ಹಿಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರದಲ್ಲಿ ಹಂಗೆ ಅಂದ್ಕೊಂಡೆ. ಹತ್ರ ಬಂದಿದ ತಕ್ಷಣ ಫುಲ್ ಗಾಳಿ, ಅಲೆಗಳಂತೂ ಫುಲ್ ಎದ್ದೆದ್ ಬರ್ತಾವೆ. ಸುಮ್ನೆ ನನ್ಗೆ ಇದು ಫಸ್ಟ್ ಟೈಮ್ ಅಲ್ಲ ನೋಡಿರೋದು. ಒಂಥರ ಭಯನೂ ಅನ್ನಿಸ್ತಾ ಇತ್ತು, ಖುಷಿನೂ ಆಗ್ತಾ ಇತ್ತು ನೋಡೋದಕ್ಕೆ. ಇದೇನಿದು ಹಿಂಗ್ ಬರ್ತಾ ಇದಾವಲ್ಲ ಅಲೆಗಳು ಅಂತ ಹೇಳ್ಬಿಟ್ಟು. ಹಾಗೆ ಹತ್ರ ಹೋಗ್ತಾ ಹೋಗ್ತಾ ಅಲ್ಲಿ ಎಲ್ಲ ಜನ ಎಲ್ಲ ನಿಂತ್ಕೊಂಡು ಆಟ ಆಡೋದಾಗಿರ್ಬೋದು, ಅಲೆಗಳ ಹತ್ರ ಹೋಗೋದಾಗಿರ್ಬೋದು. ಆ ರೀತಿ ಅಂದ್ರೆ ನೀರೆಲ್ಲ ಫುಲ್ ದಡಕ್ಕೆ ಬಂದು ಒಡೆದೋಗುತ್ತಲ್ಲ ಒಂದ್ಸರಿ ಅಲೆ ಬಂದ್ರೆ, ಆ ರೀತಿ ಎಲ್ಲ ಆಟ ಆಡ್ತಾ ಇದ್ರು. ನಾವೊಂದ್ ಸ್ವಲ್ಪ ಹೊತ್ತು ಏನೋ ಆಟ ಆಡೋಕ್ಕೆಲ್ಲ ಹೋಗಿಲ್ಲ, ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ ಫಸ್ಟ್. ಸೊ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ. ಇದು ಸಂಜೆ ಟೈಮಲ್ಲಿ ಬಹಳ ಜನ ತುಂಬ್ಕೊಬಿಡ್ತಾರೆ. ನಾನು ಸಂಜೆ ವಿಡಿಯೋನ ಆದ್ರೆ ಇದರಲ್ಲೇ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂತೀನಿ. ಅದನ್ನು ತುಂಬಾ ಚೆನ್ನಾಗಿದೆ. ಇಲ್ಲಿ ನೈಟ್ ತುಂಬಾ ಚೆನ್ನಾಗಿರುತ್ತೆ ಬಾಗಾ ಬೀಚ್ ಅಲ್ಲಿ. ಸೊ ಡೇ ಅಲ್ಲಿ ಅಂದ್ರೆ ಒಂದು ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಆಗ್ತಾರೆ ಜನ ಎಲ್ಲ. ನಾವು ಬೆಳಿಗ್ಗೆನೆ ಒಂದು 6 ಗಂಟೆಗೆಲ್ಲ ರೀಚ್ ಆಗಿದ್ವಲ್ಲ, ಹಾಗಾಗಿ ಒಂದು ಟಿಫನ್ ಮಾಡ್ಕೊಂಡು ಒಂದು 1/2 ಅವರ್ ಮೇಲೆ ನಾವು ಬಂದಿದ್ದು. ಅಂದ್ರೆ ಸುಮಾರು ಅಂದ್ರೆ ಒಂದು 7 o'clock 8 o'clock ಅಷ್ಟರಲ್ಲಿ ಬಂದ್ವಿ ಇಲ್ಲಿಗೆ. ಸೊ ಹಂಗಾಗಿ ಇನ್ನು ಯಾರು ಅಷ್ಟಾಗಿ ಇಲ್ಲ ಜನ. ಸೊ ಇಲ್ಲಿ ಬೆಳಿಗ್ಗೆ ಟೈಮ್ ಬಂದಿದೀವಲ್ಲ, ಸೊ ನಾವ್ ಹಂಗೆ ನೋಡ್ಕೊಂಡು ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನೋಡ್ತಾ ಇರ್ಬೋದು, ಇದು ಬ್ಯಾಗು ನಂದು ಹಳೇದೇನೆ. ಸೊ ಮನೆಯಲ್ಲಿ ಇರೋಂಥದ್ದೇ ತಗೊಂಡಿದ್ದೀನಿ. ಸ್ಲಿಪ್ಪರ್ ಮಾತ್ರ ಇಲ್ಲೇ ತಗೊಂಡೆ ಬಂದಿದ ತಕ್ಷಣ. ಸೊ ನಾವಿನ್ನ ಬೀಚ್ಗೆ ಹೊರಡ್ತೀವಿ ಅನ್ಬೇಕಾದ್ರೆ ಬರೀ ಶೂಸೇ ತಂದಿದ್ದೆ. ನಾನು ಬೀಚ್ ಅಲ್ಲಿ ಹಾಕೊಳ್ಳುವಂತ ಸ್ಲಿಪ್ಪರು ತಗೊಂಡಿದ್ದೆ. ನಮ್ಮ ಮನೆಯವ್ರು ಏನ್ ಮಾಡಿದ್ರು ಅಂದ್ರೆ, ಸೊ ಅಲ್ಲಿಂದ ಎಲ್ಲ ಒತ್ಕೊಂಡ್ ಬರಕ್ ಆಗಲ್ಲ, ಬೇಡ ನೀನು ಇಲ್ಲೇ ತಗೊಳ್ಳಿವಂತೆ ಅಂತ ಹೇಳ್ಬಿಟ್ಟು ಆ ಸ್ಲಿಪ್ಪರ್ನ ಮನೆಯಲ್ಲೇ ಎತ್ತಿಟ್ರು. ಸೊ ಅದಕ್ಕೆ ಇಲ್ಲಿ ತಗೊಂಡೆ. ಚೆನ್ನಾಗಿತ್ತು ಸ್ಲಿಪ್ಪರು, ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನೋಡ್ತಾ ಇರ್ಬೋದು ನೀರು, ಎಷ್ಟು ನೀರು, ಎಲ್ಲಿಂದ ಎಲ್ಲಿ ನೋಡಿದ್ರು ನೀರೇನೆ. ಸೊ ಈ ನೀರಲ್ಲಿ ಆಟ ಆಡಕ್ಕೆ 90% ಜನ ಬರೋದು ಅಂತ ಹೇಳ್ಬೋದು ಈ ಬೀಚ್ಗಂತೂ. ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಬೀಚ್ ನಂಗೆ ತುಂಬಾ ಇಷ್ಟ ಆಗಿದ್ದು ಬಾಗಾ ಬೀಚ್. ಸೊ ಇಲ್ಲಿ ನಾವು ಸುಮಾರು ಅಂದ್ರೆ 1 ಡೇ ಫುಲ್ ಸ್ಪೆಂಡ್ ಮಾಡಿದ್ವಿ ಈ ಬೀಚ್ ಅಲ್ಲೇನೆ. ಸೊ ನೆಕ್ಸ್ಟ್ ನಾವೆಲ್ಲೂ ಹೋಗಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ನೋಡೋದಕ್ಕೆ. ಹಾಗೆ ಇವರು ನಮ್ಮೂರವ್ರೇನೆ, ಅವರಿಬ್ರು ಜೋಡಿ ಬಂದಿದ್ರಲ್ಲ ನಮ್ ಜೊತೆ. ಇವರು ಲಾಸ್ಟ್ ಟೈಮ್ ಅಲ್ಲಿ ಇದು ಬುಕ್ ಆಗಿದ್ದು ಟಿಕೆಟ್ಸ್, ಆದ್ರೆ ನಾವು ಬರ್ತೀವಿ ಅಂತ ಕನ್ಫರ್ಮೇಶನ್ ಕೊಟ್ರು. ಸೊ ನಮ್ಗೆ ಹೇಳಿದ್ರು. ಹಾಗಾಗಿ ನಾವು ಹಿಂಗೆ ನಮ್ಮೂರವರು ಇಬ್ರು ಬರ್ತಿದಾರಂತೆ ಅಂತಂದು ಹೇಳಿದಾಗ ಅವರು ರೂಮ್ ಅಂದ್ರೆ ಎಮರ್ಜೆನ್ಸಿಗೆ ರೂಮ್ ಬೇಕಾಗಲ್ಲ, ಮುಂಚೆನೆ ಬುಕ್ ಮಾಡ್ಬೇಕಲ್ಲ. ಹಾಗಾಗಿ ಒಬ್ರು ಸಿಸ್ಟರ್ಸ್ ಒಂದಿಬ್ರು ಹೇಳಿದ್ರಿ ನನ್ಗೆ, ಸೊ ಒಂದೇ ರೂಮಲ್ಲೇ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂತ. ಪರವಾಗಿಲ್ಲ ಬಿಡು ಅಂತ, ಅಂದ್ರೆ ಕಾಟ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಅವರು ಆ ಕಡೆ ಸಪ್ರೇಟ್ ಆಗಿ ಇದ್ರು, ಅಂದ್ರೆ ಒಂದೇ ರೂಮಲ್ಲೇ ಸಪ್ರೇಟ್ ಇದ್ವಿ ಅಷ್ಟೇನೆ. ಚೆನ್ನಾಗಿತ್ತು. ನಾವು ಬರೋ ತನಕ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಅಲೆಗಳಿಗೆ ಗಾಳಿಗೆ ಇಲ್ಲಿ ನಿಂತ್ಕೊಂಡು ಹಿಂಗ್ ನಿಂತಿದೀವಲ್ಲ, ಸೊ ಇಲ್ಲಿ ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ನಿಂತಿದ್ದು. ಹಾಗೆ ಹಂಗೆ ಸ್ವಲ್ಪ ವಿಡಿಯೋನು ಕವರ್ ಮಾಡಿದ್ದಾರೆ ಅವ್ರ ಬ್ರದರ್.
ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಲೆಗಳೆಲ್ಲ ಬಂದು ಆ ರೀತಿ ಕಾಲಿಗೆ ತಾಕ್ತಾ ಇದ್ರೆ ಸೊ ಎಷ್ಟೊತ್ತಾದ್ರೂ ಬೇಕಾದ್ರೆ ಇಲ್ಲೇ ನಿಂತ್ಕೊಳ್ಳೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬರಬೇಕು ಅಂದ್ರೆ ಮಕ್ಳ ಜೊತೆ ಎಲ್ಲ ಬಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಅಮೌಂಟ್ ಅನ್ನೋದು ನೀವು ನೋಡ್ಕೊಂಡು ಒಂದು ಇದರಲ್ಲಿ ಬಂದ್ರೆ ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ರಜೆಗಳ ಟೈಮಲ್ಲೆಲ್ಲ ಬಂದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವಂದ್ರೆ ಇದು ಟ್ರಾವೆಲ್ ಅಂದ್ರೆ ಟ್ರಿಪ್ ಅವ್ರ ಜೊತೆ ಬಂದಿದ್ವಲ್ಲ, ಸೊ ಪ್ಯಾಕೇಜ್ ಅಲ್ಲಿ ಬಂದಿರೋದು. ನೆಕ್ಸ್ಟ್ ಟೈಮು ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಸೊ ಅವ್ರು ಬಂದಾಗ ಸೊ ಆ ವಿಡಿಯೋಸ್ ತಪ್ಪದೆ ಶೇರ್ ಮಾಡ್ಕೊಂತೀನಿ. ತಪ್ಪದೆ ಬರಬೇಕು ಅಂತ ನೆಕ್ಸ್ಟ್ ಪ್ಲಾನ್ ಮಾಡಿದೀವಿ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದ್ರೆ. ಇನ್ನೊಂದು ವಾಟರ್ ಗೇಮ್ಸ್ ಒಂದು ಇರ್ಲಿಲ್ಲ. ಸೊ ವಾಟರ್ ಗೇಮ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಇನ್ನೂ. ಸೊ ಅದೆಲ್ಲ ಫುಲ್ ಇಲ್ಲ ಕ್ಲೋಸ್ ಇದೆ, ಅದೆಲ್ಲ ಇಲ್ಲ ಅಂತಂದು ಹೇಳಿದ್ರು. ಇಲ್ಲ ಅಂದ್ರೆ ಅದು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಮಕ್ಳನ್ನ ಕರ್ಕೊ ಬಂದಾಗ ಒಂದ್ ವೇಳೆ ಅದೆಲ್ಲ ಇದ್ರೆ ಅವಾಗ ನೀಟಾಗಿ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಅವರು ಎಂಜಾಯ್ ಮಾಡ್ದಂಗೆ ಆಗುತ್ತೆ, ಔಟ್ಸೈಡ್ ಓಡಾಡ್ದಂಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಹಾಗೆ ಒಬ್ರು ಕೇಳಿದ್ರಿ ಬರೀ ನೀವೇ ಹೋಗಿದ್ದೀರಾ ಅಂತಂದು ಹೇಳ್ಬಿಟ್ಟು, ನಾವು ಅಂದ್ರೆ ಫಸ್ಟ್ ನೋಡಿ ಬಂದು ಆಮೇಲೆ ಮಕ್ಳನ್ನ ಕರ್ಕೊಂಡು ಹೋಗೋದು ಬೆಟ್ರು ಅಂತಂದು. ಮುಂಚೆನೆ ಅದ್ ಬೇರೆ ಇವ್ನು ದೊಡ್ಡವನು ಬರಲ್ಲ ಅಂದ, ಚಿಕ್ಕವನು 10th ಈಗ. ಅದಕ್ಕೋಸ್ಕರ ನಾವಿನ್ನ ರಜೆಗಳು ಬೇರೆ ಇಲ್ಲ, 4-5 ಡೇಸ್ ಅಂದ್ರೆ ಸ್ಕೂಲ್ ಎಲ್ಲ ಇದಾಗುತ್ತೆ. ಏನಿದ್ರು ಇಲ್ಲಿ ರಜೆಗಳ ಟೈಮಲ್ಲಿ ಬರಬೇಕು, ಅಂದ್ರೆ ಬೇಸಿಗೆಗಳ ರಜಾ ಆ ಟೈಮಲ್ಲಿ ಬಂದ್ರೆ ಮಕ್ಳು ಎಂಜಾಯ್ ಮಾಡ್ತಾರೆ. ಸೊ ಸ್ಕೂಲು ಅದೇನು ಟೆನ್ಷನ್ ಇಲ್ಲದೆ ಫ್ರೀ ಆಗಿರ್ತಾರೆ ಅವರು. ಈ ಅಲೆಗಳ್ದು ಹೆಂಗೆ ಅಂದ್ರೆ ಅವು ಬಂದು ಹೊಡೆದಾಗ ಮತ್ತೆ ರಿಟರ್ನ್ ಹೋಗುತ್ತಲ್ಲ ನೀರು, ಅವಾಗ ಒಂಥರ ನಮ್ಮನ್ನ ಎಳ್ಕೊಂಡು ಹೋದಂಗೆ ಆಗುತ್ತೆ ನೀರ್ ಜೊತೆ. ಅವಾಗ ಸ್ವಲ್ಪ ಓಲಾಡ್ದಂಗೆ ಆ ಕಡೆ ಈ ಕಡೆ. ಸೊ ಹಂಗೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಲ್ಲಿ ಫುಲ್ಲು ಎಲ್ಲ ಫ್ಯಾಮಿಲಿನೂ ಬಂದಿದ್ರು ತುಂಬಾ ಜನ. ಸೊ ಬರೀ ಕಪಲ್ಸೇ ಅಲ್ಲ, ಫ್ಯಾಮಿಲಿ ಎಲ್ಲ ತುಂಬಾ ಜನ ಇದ್ರು. ಸೊ ಎಲ್ಲರೂ ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ನಾವೇನಂದ್ರೆ ನೀರಲ್ಲಿ ಬೀಳಕ್ ಹೋಗ್ಲಿಲ್ಲ, ಏನೋ ಒಂಥರ ಭಯ ಅನ್ಸೋದು. ಇನ್ನೂ ಸಂಜೆ ತನಕ ನಾವೇನೋ ನೀರು ಸುಮ್ಮನೆ ಈ ತರ ಕಾಲ್ಗೆ ಬಂದು ಹಾಕೋದು ಆ ತರ ಮಾಡ್ತಾ ಇದ್ವಿ ಅಷ್ಟೇ. ಆ ರೀತಿ ಆಟ ಆಡಿದ್ವಿ ನಾವು. ಇಲ್ಲಿಂದ ಇನ್ನ ಫುಲ್ ಎಷ್ಟು ದೂರ ಹೋದ್ರೂ ಈ ಬೀಚೆ, ಎಲ್ಲಿವರೆಗೂ ಹೋದ್ರೂ ಜನ ಫುಲ್ ತುಂಬ್ಕೊಂಡಿರ್ತಾರೆ. ನಾನು ಆ ಜನ ಎಲ್ಲ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂತೀನಿ. ಅಂದ್ರೆ ನೈಟ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ನೋಡಿ. ಈಗ ನೋಡಿ ಆ ಥರ. ಸೊ ಇಲ್ಲಿ ಸ್ವಲ್ಪ ನಾನು ಈ ಥರ ನನಗೆ ವೀಡಿಯೋಸ್ಗೆ ಸಾಂಗ್ಸ್ಗೆಲ್ಲ ಎಡಿಟ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಎಲ್ಲ ಕವರ್ ಮಾಡಿಸ್ಕೊಂಡೆ ನಮ್ಮ ಮನೆಯವ್ರ ಕೈಲಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನಮ್ಮ ಮನೆಯವ್ರು ಅಷ್ಟೇನೆ. ಹಾಗೆ ಇಲ್ಲೊಂದು ಟೀಮು, ಸೊ ಇವರೆಲ್ಲ ಇಲ್ಲಿ ಒಂದು ಪ್ರಾಕ್ಟೀಸ್ ಅನ್ನೋದು ಮಾಡ್ತಾ ಇದ್ರು. ಸೊ ಅದೇನೋ ಈಜೊಡಿಯೋದು ಎಲ್ಲಾನು ಬಹಳ ಚೆನ್ನಾಗಿತ್ತು. ಇವ್ರದ್ದೆಲ್ಲ ಒಂದು ಡ್ರೆಸ್ ಕೋಡ್ ತರನೇ ಇತ್ತು. ಅಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ ನಾವು. ಇನ್ನೊಂದು ಸ್ವಲ್ಪ ಆ ಕಡೆ ಎಡ್ಜ್ವರೆಗೂ ಹೋಗ್ಬರೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅಂದ್ರೆ ಮಧ್ಯಾಹ್ನದವರೆಗೂ ನಾವು ಈ ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಸೇರ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮತ್ತೆ ನಾವು ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಅಂದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬೀಚ್ಗೆ ಬಂದ್ವಿ. ಅಂದ್ರೆ ಒಂದು 3 ಗಂಟೆ ಮೇಲೆ ಹಂಗೆ ಬಂದ್ವಿ. ಮತ್ತೆ ಸಂಜೆ ಹೋಗ್ಬಿಟ್ಟು ಮತ್ತೆ ಊಟ ಮಾಡ್ಕೊಂಡು ಮತ್ತೆ ನೈಟು ಬಂದ್ವಿ. ಸೊ ಆ ವಿಡಿಯೋನ ತಪ್ಪದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ಈ ರೀತಿ ಇತ್ತು ಪಾರ್ಟ್ 1 ವಿಡಿಯೋ ಬಾಗ ಬೀಚ್ದು. ಸೊ ನೆಕ್ಸ್ಟ್ ನಾನು ಆ ವಿಡಿಯೋದಲ್ಲಿ ಎಲ್ಲಾನು ಶೇರ್ ಮಾಡಿದೀನಿ, ಅಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸಬರಾಗಿದ್ರೆ ಪ್ಲೀಸ್ ಕೊನೆವರೆಗೂ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೊನೆ ತನಕ ನನಗೆ ಅಂತ ಹೇಳ್ತಾ ಸಿಗುವ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.